ಬಾಣದಿಂದ ಗಂಗಾ ಪ್ರವಾಹವನ್ನೇ ಹಿಂಬಾಗಿಸಿದ ಗುರುಪಿತಾಮಹರಿಗೆ ನಮೋ ನಮಗಳು. ಸಭೆಯಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಗಳು. ಚಿಕ್ಕಪ್ಪ ವಿದುರ ಮಹಾಶಯ ನಮೋ ನಮಗಳು. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಸಹೋದರ ದುಶ್ಯಾಸನ, ಕೆಚ್ಚದೆಯ ಕಟ್ಟಾಳು, ಕೌರವನ ಕಣ್ಮಣಿ, ನನ್ನ ಮಿತ್ರ ಕರ್ಣ, ಕುರು ಸಾಮ್ರಾಜ್ಯಕ್ಕೆ ಸಲಹೆಯನ್ನು ಕೊಡುತ್ತಿರುವ ನನ್ನ ಸೋದರ ಮಾವ ಶಕುನಿ, ಎಂತಗ ವೀರರತ್ನಗಳು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕೊರದೆ. ಮಾವ ಸಿಂಧುರಾಜ, ರಾಜರಿಂದೊಡಗೂಡಿ ಮೆರವಿ ಭೀಷ್ಮ ದ್ರೋಣ ಭಜಬಡರಿಂದ ಅಲಂಕೃತನಾಗಿ ಮೆರವೇ ತಾರಾಮಂಡಲ ಪರಿವೇಶಿತನಾಗಿ ಪರಿವೇಶಿತನಾಗಿ ಮೆರವಿ ಈ ಧೃತರಾಷ್ಟ್ರ ತನುಜಗೆ ಅದೋರು ಸರಿದ ಮರಿಗರೆ ಸಹೋದರ ಕರ್ಣ ಮಾವ ಬಲ್ಲರೆ ಮೆಲುವೆ ಚಲದೆ ಹೇ ನರೆಯೋ ಬಲ್ಲರೆ ಬಲ್ಲರೆ ಬಲ್ಲ ಸಾಹಸದೆ ಬಲ್ಲರೆ ಮೆಲುವೆ ಚಲದೆ ಬಲ್ಲರೆ ಮೆಲುವೆ ಚಲದೆ ಹೇ ನರೆಯೋ ಬಲ್ಲರೆ ಬಲ್ಲರೆ ಬಲ್ಲ ಸಾಹಸದೆ ಬಲ್ಲರೆ ಮೆಲುವೆ ಚಲದೆ ಧೀರಧೀರದೋಳು ಕಣ್ಣಗುಂಡ ಜಲಿಸಿ ಧೀರಧೀರದೋಳು ಕಣ್ಣಗುಂಡ ಜಲಿಸಿ ಅವರ ಚರಿತ ಸಾಮ್ರಾಜ್ಯದ ಹಿರಿಯೋ ಅವರ ಚರಿತ ಸಾಮ್ರಾಜ್ಯದ ಹಿರಿಯೋ ಚಿರಿತ ಮಹರ್ಷದ ಧರೆಯನ್ನು ಆಳ್ವೆ ಚಿರಿತ ಮಹರ್ಷದ ಧರೆಯನ್ನು ಆಳ್ವೆ ಬಲ್ಲರೆ ಚಲದೆ ಹೇ ನರೆಯೋ ಬಲ ಬಳ್ಳಿಗೆ ಬಲ ಸಾಹಸದೆ ಬಲ್ಲರೆ ಮೆಲುವೆ ಚಲದೆ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ರಾಜ ಕುನಿಗಳಿವನ ಕುದಿಗಳಿವನ ಬೆಂಬಲಯನಗಿರೆ ದರೆಯಲು ಹಾಳ್ವೆ ಬೆಂಬಲಯನಗಿರೆ ದರೆಯಲು ಹಾಳ್ವೆ ಪರಿ ಪರಿ ವಿಧದಲ್ಲಿ ರಾಜವನಾಳ್ವೆ ಪರಿ ಪರಿ ವಿಧದಲ್ಲಿ ರಾಜವನಾಳ್ವೆ ಸಾರಿ ಭುಜಬಲ ಪರಕ್ರಮ ತೋರಿ ಬಲ ಪರಕ್ರಮ ತೋರಿ ಘನಮುದವನು ನಾ ಮೀರಿ ಹಠ ಮಾಡಿ
ಬಲ ಬಳಿರೆ ಬಲು ಸಾಹಸದಿಂದ ಬಲನೆ ಬೆರುವೆ ಚಲನೆ ಬಲನೆ ಬೆರುವೆ ಚಲನೆ ಬಲನೆ ಬೆರುವೆ ಚಲನೆ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಪಾಂಡವರು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದೆಂದು ಕೇಳಿದಿರಾ? ದುಡುಕುವದನಿಸಿತ ದುರ್ಯೋಧನ, ದುಡುಕುವದನಿಸಿತ ದುರ್ಯೋಧನ ಬಯಸಿದೆಯ ದುಡುಕುವದನಿಸಿತ ದುರ್ಯೋಧನ, ದುಡುಕುವದನಿಸಿತ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಧರ್ಮೋಲಿಸಿಯ. ತಾತ, ಏನು ಯುದ್ಧವೇ? ನನ್ನ ಬಳಿಯಲ್ಲಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಜ್ಜಾಗಿ ಹೋಗುವರು. ಅದಾಗಿರಲಿ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತನಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮರು ದ್ರೋಣರಿರುವಾಗ ಚಿಂತೆ ನಮಗೆ ತೆಗೆ. ಮಹಾರಾಜರಿಗೆ ಇವಾಗ ಪುರುಷೋತ್ತಮ ಬರುತ್ತಿರುವರು. ಏನು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನು? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ನನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರನಾದ ಈ ವಿದುರನ ಮನೆಗೆ ಹೋಗಬಹುದೇ? ಏಕೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಶ್ರೀಕೃಷ್ಣ ಪರಮಾತ್ಮರು ಹೋಗಿರುವತ್ತು ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಾನು ನಿನ್ನಿಂದ ಕೇಳಿ ತಿಳಿದಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಿಗೆ ನ್ಯಾಯವೋ ಅಧೀನವೋ, ನ್ಯಾಯಕ್ಕೆ ಸರ್ವರೋ ಅಧೀನರೋ? ವಿದುರ ಮಹಾಜಯ, ಹೌದು. ಆದ್ದರಿಂದಲೇ ಈ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಏನೆಂದೆ ವಿದುರ? ವದರದಿರಲ ವಿದುರ ಸದರದಿ ನುಡುಗಿ ವದರದಿರಲ ವಿದುರ ಸದರದಿ ವದರದಿರಲ ವಿದುರ ಸದರದಿ ನುಡುಗಿ ವದರದಿರಲ ವಿದುರ ಸದರದಿ ತೆರೆದ ಸಭೆಯಳು ನಿಂತು ಜರಿದು ಹೀ ಕೌರವನ ನುಡಿದ ಯಾದೆಡೆ ಹಿರಿದು ಕೊಲ್ಲೆ ಈ ಖಡ್ಗದಳು. ತೆರೆದ ಸಭೆಯಳು ನಿಂತು ಜರಿದು ಈ ಕೌರವನ ನುಡಿದ ಯಾದೆಡೆ ಹಿರಿದು ಕೊಲ್ಲೆ ಈ ಖಡ್ಗದಳು. ವದರದಿರಲ ವಿದುರ ಸದರದಿ ನುಡುಗಿ ವದರದಿರಲ ವಿದುರ ಸದರದಿ ತಪ್ಪಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರಲಿ. ತಪ್ಪಲಿಯ ಮಗ ನೀನು ಪರದೇಶಿ, ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರಲಿ. ಕಡುವೈರಿ ಪಾಂಡವರ ಪರವಹಿಸಿ ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ, ಚಲದಂಕ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ವದರದಿರಲ ವಿದುರ ಸದರದಿ ನುಡುಗಿ ವದರದಿರಲ ವಿದುರ ಸದರದಿ ವದರದಿರಲ ವಿದುರ ಸದರದಿ.
ವೀರರಿಂದ ಪರಿವೃತನಾದ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನವಶ್ಯಕ. ಹಿರಿಯವನು ಪೂಜ್ಯನು ಎಂದು ಸಗನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಈ ದಾಸಿ ಪುತ್ರನ ಮಾತುಗಳು ಮಿತಿ ಮೀರುತ್ತಿರುವವು. ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಿಸು. ಇಲ್ಲವೋ ವಿದುರ, ಏನ ನುಡಿದಿಯ ದಾನ ವೈತರಣಿ, ಏನ ನುಡಿದಿಯ ದಾನ ವೈತರಣಿ, ದಾನ ವೈತರಣಿ, ಏನ ನುಡಿದಿಯ ದಾನ ವೈತರಣಿ. ಕಲಿಯದ ಸಭೆಗೆ ಆನಿಸಿಯಾದರೆ ಸಾಮ್ರಾಜ್ಯನ ಜನಿವಂತಾಲಯ, ಕಲಿಯದ ಸಭೆಗೆ ಆನಿಸಿಯಾದರೆ ಸಾಮ್ರಾಜ್ಯನ ಜನಿವಂತಾಲಯ. ವಸ್ತೋತದಿಂದಲೇ ಈ ಪರಿವೀರ ಕೌರವೇ ಸ್ವರಾಜ್ಯ, ವಸ್ತೋತದಿಂದಲೇ ಈ ಪರಿವೀರ ಕೌರವೇ ಮೀರಿದ ಶಬ್ದಗಳಾಡಿದರೆ ಹಪ್ಪಳಿಸಿದೆ ಗದಾದಂಡದೆ. ಏನ ನುಡಿದೆ ದಾನ ವೈತರಣಿ, ದಾನ ಮಂತ್ರನ ಏನ ನುಡಿದೆ ದಾನರಣಿ. ಓ ಗಜ, ಪಾಂಡವರ ಪಕ್ಷಪಾತಿಗಳು ಎಲ್ಲಿಯೂ ಇರುವಂತಿದೆ. ಸುಮ್ಮನೆ ಕುಂತುಕೊಳ್ಳಲಾಗದ ಈ ವೃದ್ಧರು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವರು. ಈ ಸಭೆಯನ್ನು ಬಿಟ್ಟು ಓಡುವನಾಗು. ನನ್ನನ್ನು ಸಭೆಯಿಂದ ಆಚೆ ತೆಳ್ಳುವಷ್ಟು ಸಮರ್ಥಗೂ ಉಂಟಾಯಿತೆ. ಓ ವಿದುರ ಮಹಾಶಯ, ಏನು ಹೇಳಿದೆ? ಸಾಕು, ಬಾಯಿ ಮುಚ್ಚು. ಶಿರೋಧನ, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿಸುವ ಕಾಲದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವುದಾಗಿ ತಪಸ್ಸನ್ನು ಆಚರಿಸಿದನು. ಅದರ ಸಹಾಯವಾಗಿ ಈ ಧನುಸನ್ನು ಇಟ್ಟುಕೊಂಡಿದ್ದನು. ಈ ಧನುಸನ್ನು ಈಗಲೇ ಮುರಿದು ಬಿಸಾಡುವನು. ಹೃದಯ ಭಯವಿಲ್ಲದೆ ಹೃದಯ ಭಯವಿಲ್ಲ ಈ ಪರಿಗೊತ್ತವ ಧೈರ್ಯ ದೋಳ, ಈ ಪರಿಗೊತ್ತವ ಧೈರ್ಯ ದೋಳ. ಹೃದಯ ಮಾನ ಸಾಹಸದಿಂದ ಹೃದಯ ಹೃದಯ ಪರಿಣಿತ. ಎಲ್ಲವೋ ವಿದುರ, ಸರ್ವೋತ್ತಮವಾದ ಬಿಲ್ಲರ ಸಹಾಯವನ್ನೇ ಬಿಡದೆ ಬಿಟ್ಟಿಯ. ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅರ್ಥವಾಗುವುದು ಎಚ್ಚರ. ಪ್ರಮಾದವಾಯಿತು. ದುರ್ಯೋಧನ, ಪರಿಹಾಸಕ್ಕೀಡು ಮಾಡಿ ವಿದುರನ ಬಿಲ್ಲನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಸಹ ಭಯಪಡಬಹುದೇ? ಉಮಾಶಂಕರನ ಕುಮಾರನಂ ಉಳಗಗೊಳಿಸಿ ಉಮಾಶಂಕರನ ಕುಮಾರನಂ ಉಳಗಗೊಳಿಸಿ ತಾಳದ ನಸ್ಸಿನ ಹೊರಗಳಿಸಿ ಇದ್ದದೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣದೊಡ್ಡ ನಿನಗೆ. ಇದ್ದದೋಳ್ ಆ ಮಧ್ಯಮ ಪಾಂಡವನನ್ನು ಮಣಿಸುವುದಾಗಿ ಪಣದೊಡ್ಡ ನಿನಗೆ. ಈ ಸಾಧು ಹೃದಯಿ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ತರ ಭರವಸೆಯೋ ಕರ್ಣ, ಕರ್ಣ, ಕರ್ಣ.
ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಈತನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ, ಆ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗಿರುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ? ಸಿದ್ಧ ಆಗಿರುವುದು, ತೆಗೆದುಕೊಳ್ಳಿ ಅಗ್ರಜ. ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುವೆ. ನಿಮ್ಮೆಲ್ಲರಿಗೂ ಮಂಗಳವ. ಭೀಷ್ಮ ದ್ರೋಣಾದಿಗಳು ಎತ್ತಿ ನಿಂತಿ ನಮಸ್ಕರಿಸಿದೆ. ದುರ್ಯೋಧನನು ಕಣ್ಣೆತ್ತಿ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ತಾನು ಬಂದು ನಮಸ್ಕರಿಸಲು ಆಡುವೆನು. ಜಾಗೃತಳಾಗು ನನ್ನ ಯೋಗವಾಗಿ. ದುರ್ಯೋಧನ, ಎಲ್ಲಿಗೆ ಬಂದೆಯೋ? ಉರುಳಿ ಬಂದೆಯೋ? ದುರ್ಯೋಧನ, ಚಕ್ರವರ್ತಿಯಾದ ನೀನು ಈ ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಯ ಬರ್ತಿನಲ್ಲ ಸುಯೋಧನ. ಕೃಷ್ಣ, ಅಟ್ಟಹಾಸದಿ ಮೆರವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಡಿಯುವ ಪಟ್ಟುಗಾರ, ಈ ಗಟ್ಟಿರಣ ದುರಂಧರರ ಭೂಚಕ್ರವರ್ತಿ, ನಿನ್ನಂತಹ ಡಾಂಬಿಗನಿಗೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಒಡ ನೋಡಿ ಬಂದು ನೋಡಿದ ಮಾತ್ರಕ್ಕೆ ನಿನ್ನ ಅಡಿಗಡಿಗನೆಂದು ಭಾವಿಸಿದೆಯ ಕೃಷ್ಣ? ಕೃಷ್ಣ, ಭೂಪಾಲನಾಗಿ ಗೋವುಗಳನ್ನ ಕಾದದ್ದಾಯಿತು, ಚಾರಣನಾಗಿ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದಾಯಿತು, ಬಗೆ ಬಗೆಯ ವೇಷಗಳನ್ನಾದ್ದು ಬೆಣ್ಣೆಯ ಮುದ್ದೆಯನ್ನು ಕದ್ದು ತಿಂದಿದ್ದಾಯಿತು, ಅನೇಕರನ್ನು ಮೋಸದಿಂದ ಕೊಂದದ್ದು ಆಯಿತು. ಎಷ್ಟು ಸಾಲದೆ ನೀನು ದೂತನಾಗಿ ಬರಬಹುದೇ? ಏಕೆ ಕೃಷ್ಣ, ನೀನು ಬಂದೇ ಬರುವೆ ಎಂದು ಸಕಲ ಸಿದ್ಧತೆಯನ್ನೇ ಮಾಡಿಕೊಂಡಿದ್ದನು. ಆದರೆ ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ನಿನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರನಾದ ಈ ವಿದುರನ ಮನೆಗೆ ಹೋಗಬಹುದೇ? ಏಕೆ ಕೃಷ್ಣ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಾರದಿತ್ತೆ? ಎಷ್ಟೇ ಆದರೂ ಗೊಲ್ಲನಿಂದ ಪೋಷಿತನಾದ ನಿನಗೆ ಗೊಲ್ಲ ಬುದ್ಧಿಯಲ್ಲಿ ತಾನೇ ಹೋದಿತು. ಬಂದದ್ದಾಯ್ತಲ್ಲ, ಈ ಸಿಂಹ ಪೀಠವನ್ನಲಂಕರಿಸು. ಕುರು ಸಾರ್ವಭೌಮನ ರಾಜ ವೈಭೋಗವನ್ನೊಮ್ಮೆ ನೋಡಿಕೊಂಡು ಹೋಗಿವೆ ಅಂತೆ. ಬಾಬಾ, ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಯಾರಲ್ಲಿ ನಮ್ಮ ಅರಮನೆಯಲ್ಲಿರುವ ರಾಜ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ
ತ್ರಿಭುಭಯಂಕರ ರೂಪ ಮನೋಗರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ತ್ರಿಭುಭಯಂಕರ ರೂಪ ಮನೋಗರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ ಬಲ್ಲ 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 ಈ ಜಗ ಈ ಜಗ ಈ ಜಗ ಬಲ್ಲ 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 ಎಲ್ಲವ 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 ಬಲ್ಲವ ಬಲ್ಲವ ಬಲ್ಲ ಬಲ್ಲ ಈ ಜಗ ಬಲ್ಲ ಈ ಜಗ ಈ ಜಗ ಈ ಜಗ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ವರ್ಣಧಾರಿ ನೀಲಿ ವರ್ಣಧಾರಿ ಕೊಳಲಿನ ನಾದದಿ ಜಗವ ಮರುಳುಗೊಳಿಪ ಕೊಳಲಿನ ನಾದದಿ ಜಗವ ಮರುಳುಗೊಳಿಪ ಸೌರಿ ಮುರಾರಿ ಏನಂದ್ರೆ ಏನೆಂದಿರಿ ಮತ್ತೊಮ್ಮೆ ಹಾಡಿ ಭೀಮನಿಗಿವನೇ ಕಡುವೈರಿ ಹಸಿನವತಿಯ ಘನಸೌರಿ ಭೀಮನಿಗಿವನೇ ಕಡುವೈರಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳು ಕುರುಭೂಪ ರಾಜೇಶ್ವರ ತಗದಿ ಮಿತಗ ಜುಣ ತಗದಿ ಮಿತಗ ಜುಣ ತಗದಿ ಮಿತಗ ಜುಣ ತಾಮ್ 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 ತಕದಿ ಮಿದಕ ಜನ್ನು ತಕದಿ ಮಿದಕ ಜನ್ನು ತಕದಿ ಮಿದಕ ಜನ್ನು ತಾಮ್ 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 ತಕದಿ ಮಿದಕ ಜನ್ನು ತಾಮ್ 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 ತಕದಿ ಮಿದಕ ಜನ್ನು ತಾಮ್ 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 ತರಗಿಡವಂ ತಾಮ್ ತಾಮ್ ತರಗಿಡವಂ ತಕದಿ ಮಿದಕ ಜನ್ನು ಮಿದಕ ಜನ್ನು ಮಿದಕ ತಜ್ಜಂ ನರಕಜಂ ತಗಿಡಜ್ಜಂ ತದಿಕಿಡಕು 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 ರಜ್ಜಂ ನಕಜಂ ತಗಿಡಜ್ಜಂ ತದಿಕಿಡಕು 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 ರಜ್ಜಂ ನಕಜಂ ತಗಿಡಜ್ಜಂ ತದಿಕಿಡಕು 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 ರಜ್ಜಂ ತಗನಕಜಂ ಅಜಂ
ತರಿ ದಕ ದಿತ್ತ ಗಣ್ಣ ಕಜೆ ತಜಂ ತರಿ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ತಕಿಟ ತದಿಮಿ ತಕಿಟ ತದಿಮಿ ತಕ ಜನ ಕಜೆ ತಜಂ ತರಿ ದಕ ದಿತ್ತ ಗಣ್ಣ ಕಜೆ ತಜಂ ತರಿ ತಂಗಡ ದಕ 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 ಕಜೆ ತಜಂ ತರಿ ದಕ ದಿತ್ತ ಗಣ್ಣ ಕಜೆ ತಜಂ ತರಿ ತಂಗಡ ದಕ ತಂಗಡ ದಕ ತದ್ದಿ ಗಿಣ್ಣಕ್ಕ ತಂಗಡ ದಕ ತಂಗಡ ದಕ ತದ್ದಿ ಗಿಣ್ಣಕ್ಕ ಬಲ ಬಲ ನರ್ತಕಿಯರೇ ಕರುಣಾಳ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುಣಾಳ ಕುರುಭೂ ರಾಜೇಶ್ವರ 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 ಯಾರಲ್ಲಿ ಈ ನರ್ತಕರಿಗೆ ರಾಮನಗರದಲ್ಲಿ ಒಂದು ಸೈಟ್ ಕೊಡಿಸ್ಬಿಡಿ. ಮಹಾಪ್ರಭು ಪೂಜ್ಯರಾದನು ಸಭೆಗೆ ಬಂದು ವಿಚಾರವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುವನು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃತ್ತರೇ, ಕೌರವರ ಪಕ್ಷಿಯರೇ, ನಾನಿಂದು
ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ, ಪ್ರಲಾಪ, ಆತುರ ಮುಕ್ತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಮುಂದೆ ಆಗುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಕಪಟದುತ್ತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತನ್ನ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸ ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವೈರವನ್ನು ಮರೆಯಲು ಆ ಪಾಂಡವರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದುತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ಬರಬೇಕಾದ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯಗಳನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೀನಿ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಏನು ಹೇಳಿ ದುರ್ಯೋಧನ? ದಾದಾ, ನೀವು ಸ್ವಲ್ಪ ಸುಮ್ಮನಿರಿ. ಪಾಂಡವರಿಗೆ ಬೇಕಾದ ರಾಜ್ಯವನ್ನು ಕೊಟ್ಟು ದೀನದ ಕೈ ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿನ್ನ ಅರಣ್ಯ ರೋದನ. ದುರ್ಯೋಧನ, ಹೌದು, ನನ್ನಲ್ಲಿ ಅರಣ್ಯರೋಧವೇ ಸರಿ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಮಾತನಾಡಿದೆ. ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮಂತಹ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಗ್ಪಟುತ್ವ. ಏನೆಂದೆ? ನನ್ನದು ದುರಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ಬಲೆ ಬಲೆ ಕೃಷ್ಣ, ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸದಪಡಿಯಬೇಕೆಂದನಲ್ಲವೇ ಆ ನಿನ್ನ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ಕೃಷ್ಣ ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಏಡಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಕೀರ್ತಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದಿರುವರಲ್ಲವೇ ಆ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು. ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನಿನ್ನು ಹೊರಡಬಹುದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಪುರುಷವಾದ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬಿರುಗಳ ಮಾತುಗಳಿಂದ ಏನೂ ಪ್ರಯೋಜನವಾಗಲಾರದು ಕೃಷ್ಣ, ಏನೂ ಪ್ರಯೋಜನವಾಗಲಾರದು. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ ಕೂಡಿ ಬಾಳುವುದು
ಮಾಡಬಾರದು. ಇನ್ನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ದುರ್ಯೋಧನ ದುಶಾಸನದ ಅಭಿಮತವೇ ನನ್ನ ಅಭಿಮತ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಲ್ಲ. ಅರ್ಜುನನ ಮೇಲೆ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮ್ಮುಖವನ್ನು ಬಲಿ ಕೊಡಲು ಎಚ್ಚರಿವೆ ಕರ್ಣ. ಇದಕ್ಕೆ ನಿನಗೆ ಧರ್ಮವೇ ಕರ್ಣ? ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವೇಕೆ ದುರುಳ ಪಾತನ ತಿರುವ ಹರಿವ ತನಕ ಶಾಂತಿಯೇ ತಂಗಾದಿ ಬಗೆ ಹೊಲೆ ಹಂಗಾಧಿಪ ದರ್ಪದ ನುಡಿಯಿಂದ ವಾಸವನ್ನು ಕಟ್ಟಿ ಬಿಗಿದಂತಾಯಿತು. ಓಹೋ, ಮದನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ಕೇಳು ದುರ್ಯೋಧನ. ಭಾರತ ಭೂಮಿ ಸಸೆ ರಸ ಸಮಾಜ ಸೌಖ್ಯ ನಿರಾಕರಿಸಿದಿರೈ. ಭಾರತ ಭೂಮಿ ಸಸೆ ರಸ ಜಯಿಸದು ರಸ. ಕರಸಿಗೆ ಅನುಜಾತರ ದುರ್ಯೋಧನ ಕರಸಿಗೆ ಅನುಜಾತರ ಲಹಯಲಿಂದು ಖ್ಯಾತಿತಡೆ ಸಹೋದರ ಭಾರತ ಭೂಮಿ ರಸ ಸಮಾಜ ಸೌಖ್ಯ ನಿರಾಕರಿಸಿದಿರೈ. ಭಾರತ ಭೂಮಿ ಸಸಿ ಶ್ರೀರಾಸ ಜೈ ಸತುರಾಸ. ವೈರಭನು ನೀಡಿ ಸೈನ್ಯಯ ತಾಳೈ. ದುರ್ಯೋಧನ ವೈರಭನು ನೀಡಿ ಸೈನ್ಯಯ ತಾಳೈ. ತಾಳೈ ಫಲದರು ಮನೆಯಿಂದ ಸುಕುಲ ಚರಿತ ಕರ್ಣ ಫಲಿತ ಫಲಗುಣನಿತನೆ. ದುರ್ಯೋಧನ ತಾಳೈ ಫಲದರು ಮನೆಯಿಂದ ಸುಕುಲ ಚರಿತ ಕರ್ಣ ಫಲಿತ ಫಲಗುಣನಿತನೆ. ಕೊರೆ ದೊರೆಯ ಭಾರತ ಭೂಮಿ ಸಸೆ ಶ್ರೀರಾಸ ಸಮಾಜ ಸೌಖ್ಯ ನಿರಾಕರಿಸಿದಿರೈ. ಭಾರತ ಭೂಮಿ ಸಸೆ ಶ್ರೀರಾಸ ಜೈ ಸೌರಾಸ. ದುರ್ಯೋಧನ, ಈ ನಿನ್ನ ಗುರಿ ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲವಾಗಿ ಇಡೀ ಗುರುಕುಲವನ್ನೇ ಏಕೆ ಧ್ವಂಸ ಮಾಡುವೆ? ಈ ದಾನವ ವಿಜಯಿ ಯದುಪತಿಯು ಆ ಪಾಂಡವರ ಸಲುವಾಗಿ ಅಲ್ಲ, ಭಕ್ತರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಜೂಜನ್ನಾಡಿ ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಕೈಗೊಂಡಿದ್ದು ಅಧರ್ಮದ ಕಾರ್ಯವೋ? ಹೇಳು ಯದುರಾಜ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕ್ಷಾತ್ರ
ಮಾತ್ರ ಧರ್ಮವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದೆಂತು ಶ್ರೇಷ್ಠರೆನಿಬರೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀಡಿದಲ್ಲವ ಭ್ರಾಂತಿ ಮೂಡಿದಯ ಮುಕುಂದ ಎಷ್ಟ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುತ್ತಿರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಆಲಿಸಿರಿ ಎಲ್ಲ ಕುರುಪಿತ ಮಗನೇ, ಆಲಿಸಿರಿ ಎಲ್ಲ ಕುರುಪಿತ ಮಗನೇ, ನಂದ ಕುಮಾರನ ಅಭಿನಂದನೆಯ ನಂದ ಕುಮಾರನ ಅಭಿನಂದನೆಯ ಆಲಿಸಿರಿ ಎಲ್ಲ ಕುರುಪಿತ ಮಗನೇ. ನಾನೆಂದು ಕೂಡಿ ಬಡದಾಡಿ ನಾನೆಂದು ಕೂಡಿ ಬಡದಾಡಿ ಹರಿಪದಕ್ಕವ ನೋಡಿ ಉಯ್ಯಬೇಡಿ. ದುರ್ಯೋಧನ ಹರಿಪದಕ್ಕವ ನೋಡಿ ಬಿಸಿ ಉಯ್ಯಬೇಡಿ. ಆಲಿಸಿರಿ ಎಲ್ಲ ಕುರುಪಿತ ಮಗನೇ. ನೀವಿಬ್ಬರಂತಾಗಿ ಜಗಕ್ಕೆಲ್ಲ ಹಿತವಾಗಿ ನೀವಿಬ್ಬರಂತಾಗಿ ಜಗಕ್ಕೆಲ್ಲ ಹಿತವಾಗಿ ಧರ್ಮಕ್ಕೆ ತಲೆಬಾಗಿ ಬಾಳಿರಿ ನೀವು. ಧರ್ಮಕ್ಕೆ ತಲೆಬಾಗಿ ಬಾಳಿರಿ ನೀವು. ಆಲಿಸಿರಿ ಎಲ್ಲ ಮಗನೇ. ನಂದ ಕುಮಾರನ ಅಭಿನಂದನೆಯ ಆಲಿಸಿರಿ ಎಲ್ಲ ಮಗನೇ. ದುರ್ಯೋಧನ, ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಆ ಐವರಿಗೆ 5 ಗ್ರಾಮಗಳನ್ನಾದರೂ ಕೊಡು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ ಆ 50 ಊರುಗಳು ಈಗಲೂ ಸಿದ್ಧವಾಗಿರುವವು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆವು. ಬೇಡ, ಹಠ ಮಾಡಬೇಡ ಭಾವ. ಭೀಮನು ಸತ ಹೊರಟನು, ಆತನಿಗಾಗಿ ಒಂದು ಊರನ್ನು. ಸಹೋದರ, ಒಂದು ಊರೇ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುತ್ತಿರುವ ಈ ನಿನ್ನ ಮಾಯಾಜಾಲವನ್ನು ನಾನೇನು ಹರಿಯದವನೇ ಕೃಷ್ಣ. ಒಂದು ಊರಲ್ಲ, ಒಂದು ಗೋಪಾದದಲ್ಲಿ ಮುಳ್ಳು ಮುರುವೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ನೀನಿನ್ನು ಹೊರಡಬಹುದು. ದುರ್ಯೋಧನ, ನಿನ್ನ ಯುದ್ಧವು ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ.
ಭಯಂಕರ ಆತ್ಮಹತ್ಯೆ ಪಾಪಾಸೆದೆಯ ಗುರುಕುಲದ ಅಘಂಕ ಸ್ವರೂಪದಿ ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ರಾಜಸ ಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಿಗೆಯಂತೆ ವಿಧಿಷ್ಠಿರನನ್ನು ಕಪಟ ದೂತಕ್ಕೆ ಹೇಳಿದದ್ದನ್ನು ಮರೆತೆಯ? ದ್ರೌಪದಿಯ ವಾರಣಾವತಿಯ ಅರಿಗಿನ ಮರಿ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ವಿಷಪ್ರಾಶನ ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಈ ಭೀಷ್ಮ ದ್ರೋಣಾದಿ ಗುರಿ ಹಿರಿಯರನ್ನು ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತವಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಮುಗುಡೇಶ್ವರನ ಮರಣವೋ ಮದನು ಮಗೀದೆಯನ್ನಾಳುವ ಜಲದಂಕ ಮಲ್ಲನು ಗರ್ಜಿಸುವ ರಣಭುಜವನ್ನು ಸೆಳೆಸಿ ನಿಲ್ಲಬಲ್ಲೆಯ? ಕೆಚ್ಚದೆಯ ಗೌರವೇಶ್ವರನ ಒಚ್ಚು ರೋಷವನ್ನು ರೊಚ್ಚಿಗೆತ್ತಿಸಿ ಕೆಣಕಿಗೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೇ ದೊಡ್ಡನಾಚರವನ್ನ ಸ್ವಯಂಭೂತ ಭೇದ ಪಿಶಾಚಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಬೆಕ್ಕವಿಲ್ಲದೆ ಸಂಯಂಜದಿಂದ ಉದ್ಭವಿಸಿರುವ ಈ ಹಸ್ತಿನಾಪುರ ರಕ್ತ ಸಿಂಹಾಸನ ರಕ್ತದ ಒಳೆಯಲ್ಲಿ ಕೆಟ್ಟರೂ ಸರಿಯೇ ಗಟ್ಟಗಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಮಟ್ಟು ಹಿಡಿದ ಈ ಜಟ್ಟಿ ಗೌರವನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರದಲ್ಲಿ ಛಲವನ್ನು ಬಿಡೆ ನಲವನ್ನು ಕೊಡೆ ಕೆಟ್ಟರೂ ಸರಿಯೇ ಎದೆಗಡದೆ ಬಿಟ್ಟು ಕೊಡನ ಗುರು ಭೂಮಿಯದ ಕೆಟ್ಟರೂ ಸರಿಯೇ ಎದೆಗಡದೆ ಬಿಟ್ಟು ಕೊಡನ ಗುರು ಭೂಮಿಯದ ಅಡ್ಡ ಹೋದದಿಂದ ಭುಜವ ತಟ್ಟೆ ಬೆಟ್ಟಿ ಬೆದರನ ವೈರಿ ಗುಣವ ಅಡ್ಡ ಹೋದದಿಂದ ಭುಜವ ತಟ್ಟೆ ಬೆಟ್ಟಿ ಬೆದರನ ವೈರಿ ಗುಣವ ಕಡೆಯ ನಿರ್ಧಾರ ಬೇರೆ ಜಡಮತಿ ಪೋಲವರೊಡೆಯಲಿಗೆ ಕಡೆಯ ನಿರ್ಧಾರ ಬೇರೆ ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಕೊಡನ ಅಲ್ಲವೇ ಮಾಧವ? ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡನು ನೆಲವನ್ನು ಕೊಡನ ಆಕಾಶ ಭೂಮಂಡಲ ಕರೆದು ಬಾಯಿ ಬಿರಿಯಲಿ ಆಕಾಶ ಭೂಮಂಡಲವೇ ಕರೆದು ಬಾಯಿ ಬಿರಿಯಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧ ಮಾಡಿ ಕದ್ದು ಬರಲಿ ರಾಜ್ಯವನ್ನು ಬಯಸುವವರು ಎಂದು ಯುದ್ಧ ಮಾಡಿ ಗೆದ್ದು ಬರಲಿ ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯಲಿ ಕಡೆಯ ನಿರ್ಧಾರ ಬೇರೆ ಪಾಂಡವರಿಗೆ ಸಮಭಾಗವಗೊಳಿಸಲು ನೀ ಬಡ್ಡ ಸಮಸಾಧನವಾಗದೆ ಅಲ್ಲವೇ ಮಾಧವ? ಪಾಂಡವರಿಗೆ ಸಮಭಾಗವಗೊಳಿಸಲು ನೀ ಬಡ್ಡ ಸಮಸಾಧನವಾಗ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಬಂದ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹಾಗಾದರೆ ಸಂಧಾನಗೆಂದು ಬಂದ ಹೊದಿಗೆಯ ಸಮಯವೆಂದು ಕರೆಸಲಿರುವೆವು ಸಂಧಾನಗೆಂದು ಬಂದ ಹೊದಿಗೆಯ ಸಮಯವೆಂದು ಕರೆಸಲಿರುವೆವು ಕಡೆಯ ನಿರ್ಧಾರ ಬೇರೆ ಜಡಮತಿ ಪಾಂಡವರೊಡೆಯಲಿ ಕಡೆಯ ನಿರ್ಧಾರ ಬೇರೆ ಕಡೆಯ ನಿರ್ಧಾರ ಬೇರೆ ಕೌರವೇಶ್ವರ, ಈ ದರ್ಪಿತ ವಾಕ್ಯಗಳನ್ನು ಎಷ್ಟೊಂದು ಸಹಿಸಿವೆ. ಹಣ್ಣು ಇದು ಕವನವರ ಸಭೆಯಲ್ಲ, ಹಣೆಯನ್ನು ಹೋಗೋಣ. ಹೌದು ಸಹೋದರ, ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ. ವಿದುರ, ವಿದುರ, ಹೋಗಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ಯಾರು ನನ್ನನ್ನು ಇಲ್ಲಿಗೆ ಕರೆಸಿದವರು? ಬಾ ಕಂದ, ನಾನು ನಿನ್ನ ತಾಯಿ.
ಮಾತೆಯ ಮಾತನು ಆಲಿಸು ಧೀರ. ಮಾತೆಯ ಮಾತನು ಆಲಿಸು ಧೀರ. ಸ್ನೇಹದೇ ಬಾಳೆ ನಾನು ನಿನ್ನ ಹೆತ್ತ ತಾಯಿ. ಅನೇಕ ವ್ರತ ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದೆ. ಎದೆಯ ರಕ್ತವನ್ನೇ ಬಸಿದು ನಿನ್ನನ್ನು ಸಲಹಿದೆ. ನಿನ್ನ ಕಣ್ಣಿನಿಂದ ಒಂದು ತೊಟ್ಟು ಕಮ್ಮನೆ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾಯಿತೇನೋ ಎಂದು ಭಾವಿಸಿದ್ದಾಕೆ ನಾನು. ಕುಮಾರ, ಆಕಾಶಕ್ಕೆ ಅಂತರವಿರಬಹುದು, ನಕ್ಷತ್ರಗಳ ಎಣಿಕೆಯೂ ಇರಬಹುದು, ಸಾಗರವೂ ಬತ್ತಬಹುದು. ಆದರೆ ಈ ತಾಯಿಯ ಹೃದಯವೂ ಮಾನವ ಹೃದಯದ ಕೌಸ್ತುಭ ರತ್ನ. ನೀನ ರತ್ನವನ್ನು ಒಡೆಯಬೇಡಕೆಂದ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸ್ನೇಹದಿಂದ ಬಾಳುವಂತವನಾಗ. ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನು ಕ್ಷತ್ರಿಯನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಇಡೀ ಜಗತ್ತೆ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ರಾಜ್ಯವನ್ನು ಬಯಸುವುದಾದರೆ ಯುದ್ಧ ಮಾಡಿ ಅದನ್ನು ಪಡೆಯಲಿ. ಇದನ್ನ ಕಡೆಯ ಸಂದೇಶ ಕೃಷ್ಣ. ಇದನ್ನ ಕೊನೆಯ ಸಂದೇಶ. ನಾವು ಸಮಯ ದೀಕ್ಷಕರು. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಪ್ರತಿಕರ ವೀರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಅದಿಲ್ವ ಗಂಡ ಇವ ನಮ್ಮವೆಲ್ಲ ನಿದ್ದೆ ಹೋಯ್ತಾ ಇದ್ದೀರಾ? ಕುಮಾರ, ನನಗಿನ್ನು ಸಮಯವೇ ಇಲ್ಲ. ಮತ್ತೆ ಭ್ರಷ್ಟ ದುರಹಂಕಾರಿಯಾದ ನನಗೆ ಧರ್ಮಾಚರಣೆಗಳಿಗೆ ಸಮಯವೇ ಇಲ್ಲ. ಹೋಗು ಕುಮಾರ, ಹೋಗು. ಇಷ್ಟೊಂದು ಅಸಹನೆ ಉಳ್ಳವನಾದ ನೀನು ಹೇಗೆ ತಾನೇ ರಾಜ್ಯಭಾರವನ್ನು ಮಾಡಬಲ್ಲೆ? ಇಲ್ಲ, ನೀನು ನಾಶ ಹೊಂದುವೆ. ಹೊರಗೆ ಕುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಅನನ್ಯ ಗತಿಗಳಾಗಿ ಹಾಳ
ನಿನಗಾಗಿ ಕಟ್ಟಿದ ಕೆಟ್ಟ ಕಣ್ಣುಗಳಿಂದ ಈ ವಿಷಾದಮಯ ದೃಶ್ಯವನ್ನೆಲ್ಲ ನೋಡಿ ಅನುಭವಿಸಬೇಕಲ್ಲ ವಿಧಾತ. ಈ ಗಾಂಧಿ ಹಣೆಯಲ್ಲಿ ಇನ್ನು ಏನೆಂದು ಬರೆದಿರುವ ದೇವ. ಪರಮಾತ್ಮ ಇವರು ನಿನ್ನನ್ನು ಬಂಧಿಸಲು ವಂಚಿಸುತ್ತಿರುವರು ಪರಮಾತ್ಮ. ದುರ್ಯೋಧನ ಅಟ್ಟಹಾಸವೋ ಇಷ್ಟೊಂದು ಮಿತಿ ಮೀರಿ ಹೋಯಿತೇನೆ ಜನಾರ್ದನ. ಆ ದುರ್ಯೋಧನ ಪರಿತ್ಯಾಗ ಮಾಡಿರುವುದಾಗಿ ಅಖಿಲ ಸಾಮ್ರಾಜ್ಯದಲ್ಲೆಲ್ಲ ಉದ್ಭವಿಸಲ್ಪಡಲಿ ಜನಾರ್ದನ. ಪಾಪಮಯವಾದ ಈ ಕೆಟ್ಟ ರಾಜ್ಯಸಭೆಯಲ್ಲಿ ಕ್ಷಣ ಮಾತ್ರ ನಿಲ್ಲಬೇಡ. ದಯಮಾಡಿ ಇಲ್ಲಿಂದ ಹೊರಟು ಹೋಗು ದೇವಾ, ಇಲ್ಲಿಂದ ಹೊರಟು ಹೋಗು. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣೀಲೋಲ. ಪರಮಾತ್ಮ ವಾಸುದೇವ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ನಿನ್ನಯ ಪಾವನ ಪಾದಗಳ ಮಹಿಳೆಯ ವರ್ಣನೆ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಆಕಾಶ ಭೂಮಿಗಳ ಅಲೆದಂತ ಪಾದ ಆಕಾಶ ಭೂಮಿಗಳ ಅಲೆದಂತ ಪಾದ ವಾಸುದೇವ, ದಯಮಾಡಿ ಇಲ್ಲಿಂದ ಹೊರಟು ಹೋಗು ದೇವ, ಹೊರಟು ಹೋಗು. ಇನ್ನೆಲ್ಲಿ ಪಲಾಯನ ಮಾಡುವುದು ನಿಲ್ಲ ವಂಚಕ. ಕತಿ ಬೇಡೈಸಿ ಯೋಧನೆ ತೋರಿದ ಜಾತಿಗಳ ಸೈರನ್ಯ ಕತಿ ಬೇಡೈಸಿ ಯೋಧನೆ ತೋರಿದ ಜಾತಿಗಳ ಸೈರನ್ಯ ಸೈರನೆ 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 ಅರೆ ಕೆಂದ ಒದರುವೆ ಅರೆ ಮಾತ ಮಗಳುವೆ ಅರಕೆಂದು ಒದರುವೆ ಅದೇ ಮಾತ ಮಗಳುವೆ ಕುಲಹೀನ ಕುಲವ ಮರದಯ ಕಳಿಯದೆ ಬಿಡುವೆಲ್ಲ ಕತಿ ಬೇಡೈಸಿ ಯೋಧನೆ ತೋರಿದ ಜಾತಿಗಳ ಸೈರನ್ಯ ಸೈರನೆ 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 ಕದನ ತೊಳು ನಿನ್ನ ಮದವ ನಡಗಿದ್ದೆ ದುರ್ಯೋಧನ ಕದನ ತೊಳು ನಿನ್ನ ಮದವ ನಡಗಿದ್ದೆ ಚತುರ ತೊಳು ಮದುವೆ ಮಂದ ಮತಿಯತೆ ಮುಂದ ನದಿಯದೆ ದುರ್ಯೋಧನ ಮಂದ ಮತಿಯತೆ ಕಲಿಯದೆ ಭಂಗುರ ಮಾಡುವೆ ಸಿಯೋದನ ಭಂಗುರ ಮಾಡುವೆ
ನಿನ್ನ ಮೋಸ ಸಾರು ಸಹಿಸೆ ನಿನ್ನ ಮೋಸ ಸೈನಿಸ ಪಲ್ಲವರ ಯೋಗನ ಸೈನಿಸ ಪಲ್ಲವರ ಪರಮ ಪುರುಷನೆಂಬ ವಿರಗನು ಬಡವಿಯ ಅಡಗಿ ಎಡುತ್ತಾನೆ ಪರಮ ಪುರುಷನೆಂಬ ವಿರಗನು ಬಡವಿಯ ಅಡಗಿ ಎಡುತ್ತಾನೆ ಕತಿ ಕೆಡೈಸಿ ಯೋಗನೇ ತೋರಿ ಕಚಂಗನ ಸೈದನೆ 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 ಸೈದನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸ್ಬಿಟ್ಟೆಯಾ ಕುರುಕುಲದ ಕಳಂಕ ಸ್ವರೂಪನೆ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಉಚಿತವೇ ಅದು ವಂಶ ಕಳಂಕ ಸ್ವರೂಪ. ಕೃಷ್ಣ ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರೋಧ. ಇನ್ನೆಲ್ಲಿ ಪಲಾಯನ ಮಾಡುವುದು ವಂಚಕ. ದುರ್ಯೋಧನ, ನಿನ್ನೊರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರು ನಿಲ್ಲಿಸಬೇಕಾಗಿಲ್ಲ, ನಾನೇ ನಿಲ್ಲಿಸಿದ್ದೇನೆ. ಯಾರಿಗೋ ಏನೆಂದು? ಸಾರ್ವಭೌಮನಿಗೆ. ಅದನ್ನು ನನ್ನ ಬಾಯಿಂದಲ್ಲ, ಅವರೇ ಬಾಯಿಂದ ಹೇಳುವರು. ನನ್ನ ಮಾವನವರು ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ಮುಖ್ಯ ಸಲಹೆಯನ್ನಿತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಿಗೆಯಿಂದ ಬೇರೆ ಅದು ಅದ್ಭುತವಾಗಿ ಇರಬೇಕಲ್ಲವೇ? ಹೌದೌದು, ಇನ್ನು ಅದ್ಭುತವಾದ ರಾಯಭಾರಿಕೆ ಅದ್ಭುತವೇ ಹೌದು. ನಿನ್ನ ಅದ್ಭುತ ಕಾರ್ಯವನ್ನು ನಾನು ಅದ್ಭುತ ಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸು ಈ ಕೃಷ್ಣನನ್ನು. ಈಗ ಬಂಧಿಸಿದೆ. ನಿನ್ನನ್ನು ನಿನ್ನ ಕೃಷ್ಣ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಇನ್ನು ತಕ್ಕ ಶಿಕ್ಷೆಯನ್ನು ಮಾಡುವೆವು. ಮುರಿ ಬಿಸಿಲಿನ ತಾಪಕ್ಕೆ ದುರ್ಯೋಧನ, ಕೃಷ್ಣ ಮುರಿ ಬಿಸಿಲಿನ ತಾಪಕ್ಕೆ ಸಾಗರವು ಬತ್ತುವುದೇ, ನರಿಮಾಠ ಘರ್ಷಣೆಗೆ ಕೇಸರಿ ಹಂಚುವುದೇ. ದುರ್ಯೋಧನ, ಕೃಷ್ಣ ಈ ನನ್ನ ಚಕ್ರವನ್ನು ಬಿಡಲ್, ಈ ನನ್ನ ಚಕ್ರವನ ಬಿಡಲ್, ನಿನ್ನಂಥ ಶತಕೋಟಿ ದುರ್ಯೋಧನರು ಹತರಾಗುವರೆ ಕೇಳ್ಮರುಳೇ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಎಲ್ಲಿ ಆ ಪಾಶವನ್ನು ಕೊಡು, ನಾನೇ ಬಂಧಿಸುವೆನು. ಎಲ್ಲೆಲ್ಲೂ ಕೃಷ್ಣನು, ಎಲ್ಲೆಲ್ಲೂ ಕೃಷ್ಣನು.